ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಚತುರ್ಥೋಧ್ಯಾಯಃ ಜ್ಞಾನಯೋಗಃ. ತಸ್ಮಾದಜ್ಞಾನಸಂಭೂತಂ ಹೃತ್ಸ್ಥಂ ಜ್ಞಾನಾಸಿನಾತ್ಮನಃ ಚಿತ್ವೈನಂ ಸಂಶಯಂ ಯೋಗಂ ಆತಿಷ್ಠೋತ್ತಿಷ್ಠ ಭಾರತ. ಭರತ ವಂಶೋತ್ತಮನೇ, ಅಜ್ಞಾನದಿಂದ ಹುಟ್ಟಿದ ಹೃದಯದಲ್ಲಿ ಅಡಗಿರುವ ಆತ್ಮ ವಿಷಯದ ಸಂಶಯವನ್ನು ಜ್ಞಾನವೆಂಬ ಕತ್ತಿಯಿಂದ ಕತ್ತರಿಸಿ ಕರ್ಮಯೋಗವನ್ನು ಅನುಸರಿಸು, ಮೇಲೇಳು. ಋಣಾತ್ಮಕ ವಿಷಯಗಳು ಅಜ್ಞಾನದಿಂದಲೇ ಹುಟ್ಟುವುದು. ವಿಷಯಗಳನ್ನು ಸರಿಯಾಗಿ ಸ್ವೀಕರಿಸಿ ಅರ್ಥ ಮಾಡಿಕೊಂಡು ಪ್ರತಿಕ್ರಿಯಿಸುವ ಅಥವಾ ಕೆಲಸ ಮಾಡುವ ಬದಲು ಅಪಾರ್ಥ ಮಾಡಿಕೊಂಡು ಅವಸರದಲ್ಲಿ ಕಾರ್ಯ ಮಾಡಿದರೆ ಒಳಿತಿಗಿಂತ ಕೆಟ್ಟದ್ದೇ ಹೆಚ್ಚು. ತಲಾಂತರದ ಪ್ರಾರಬ್ಧ ಕರ್ಮಗಳ ಮಾದರಿ ಆಕಾಶ ದಾಖಲೆಯಲ್ಲಿ ಶಾಶ್ವತವಾಗಿ ಉಳಿಯುತ್ತದೆ ಎನ್ನಲಾಗುತ್ತದೆ. ಒಬ್ಬ ವ್ಯಕ್ತಿ ಆಡುವ ಮಾತು, ಮಾಡುವ ಕ್ರಿಯೆ ಪ್ರತಿಯೊಂದು ಆಕಾಶದಲ್ಲಿ ದಾಖಲಾಗಿ ಯಾವಾಗ ಯಾವ ಮನುಷ್ಯ ಅದನ್ನು ಉಪಯೋಗಿಸಲು ಬಯಸುತ್ತಾನೆ ಆಗ ಅದು ಅವನನ್ನು ಆಶ್ರಯಿಸಿ ಅವನಿಂದ ಅನುಕರಣೆಯಾಗುತ್ತದೆ. ಉದಾಹರಣೆಗೆ, ಒಬ್ಬ ಕಲಾವಿದರ ಅಥವಾ ಹೆಸರಾಂತ ವ್ಯಕ್ತಿಗಳ ಹಾವ ಭಾವ ಹಾಗೂ ಧ್ವನಿಯನ್ನು ಇನ್ನೊಬ್ಬ ವ್ಯಕ್ತಿ ತನ್ನ ಮೇಲೆ ಆಹ್ವಾನಿಸಿ ಪ್ರದರ್ಶನ ಮಾಡಿದಂತೆ. ಪ್ರಪಂಚದ ಆರಂಭ ಕಾಲದಿಂದ ಈವರೆಗೆ ಹುಟ್ಟಿ ಮರಣ ಹೊಂದಿದ ಎಲ್ಲಾ ಚರಾಚರ ಜೀವಿಗಳ ವಸ್ತುಗಳೆಲ್ಲದರ ದಾಖಲೆ ಆಕಾಶದಲ್ಲಿ ಇರುತ್ತದೆ ಎನ್ನಲಾಗುತ್ತದೆ. ಈ ಆಕಾಶ ನಮ್ಮ ಹೃದಯದಲ್ಲಿದೆ ಎನ್ನಲಾಗುತ್ತದೆ. ಅಂದರೆ ಪ್ರಾರಬ್ಧ ಕರ್ಮದ ಎಲ್ಲಾ ಮಾದರಿಗಳು ಮನುಷ್ಯನ ಹೃದಯದಲ್ಲೇ ಇದೆ ಎಂದಂತಾಯಿತು. ಮನುಷ್ಯನ ಶಕ್ತಿಯ ಆವರ್ತನ ಹೆಚ್ಚಿದಂತೆಲ್ಲ ಉದಾತ್ತ ಚಿಂತನೆಯ ಮಾದರಿಗಳು ತೆರೆಯುವ ಮೂಲಕ ಮನಸ್ಸು ದೃಢವಾಗಿ ಉತ್ತಮ ಕಾರ್ಯ ನಡೆಯುತ್ತದೆ. ದೇಹದಲ್ಲಿ ಶಕ್ತಿ ಕುಂದಿದಾಗ ಹಾಗೂ ಮನಸ್ಸನ್ನು ನಿಗ್ರಹಿಸುವ ಸರಿಯಾದ ಜ್ಞಾನ ಇಲ್ಲದಾಗ ಮನುಷ್ಯ ವಿಚಿತ್ರವಾಗಿ ವರ್ತಿಸುವುದು ಸಹಜ. ಉದಾಹರಣೆಗೆ, ಒಬ್ಬ ಮನುಷ್ಯ ತುಂಬಾ ಜ್ಞಾನಿಯಾಗಿ ತನ್ನ ಯಾವುದೇ ವಿಷಯವನ್ನು ಗೌಪ್ಯತೆಯಿಂದ ಕಾಯ್ದುಕೊಂಡು ಜೀವನದಲ್ಲಿ ತುಂಬಾ ಗೌರವಯುತವಾಗಿ ಬಾಳುತ್ತಿದ್ದರೂ ಆತನಿಗೆ ಸುರಾಪಾನ ಮಾಡಿಸಿದರೆ ಆತನ ಆವರ್ತನ ಶಕ್ತಿ ಕಡಿಮೆಯಾದಾಗ ಆತ ತನ್ನೆಲ್ಲ ಗುಟ್ಟು ಹೊರಚೆಲ್ಲುತ್ತಾನೆ. ಕೆಲವೊಮ್ಮೆ ಮನುಷ್ಯ ಶಕ್ತಿ ಕುಂದಿದಾಗ ಅಥವಾ ಪ್ರಕೃತಿಯ ಜೊತೆಯಲ್ಲಿ ಶಕ್ತಿಯ ಆವರ್ತನ ಹೊಂದಾಣಿಕೆ ಆಗದಿದ್ದಾಗ ವಿಚಿತ್ರವಾಗಿ ವರ್ತಿಸುತ್ತಾ ಗೊತ್ತಿಲ್ಲದ ಭಾಷೆಯನ್ನು ಉಪಯೋಗಿಸಬಹುದು. ಹೀಗೆ ಪ್ರಾರಬ್ಧ ಕರ್ಮದ ಕಾರಣದಿಂದ ಹೃದಯಾಕಾಶದಲ್ಲಿ ದಾಖಲಾಗಿ ಅಡಗಿ ಕುಳಿತಿರುವ ಮಾದರಿಯನ್ನು ಅಳಿಸಿ ಆತ್ಮದ ವಿಷಯವಾಗಿ ಸಂಶಯವಿದ್ದರೆ ಅದನ್ನು ಸರಿಯಾಗಿ ತಿಳಿಯುವುದರ ಮೂಲಕ ಕರ್ಮಯೋಗ ಮಾಡುವಂತೆ ಭಗವಂತ ಹೇಳುತ್ತಿದ್ದಾನೆ. ಹರಿ ಓಂ. ಓಂ ತತ್ಸತ್ ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಜ್ಞಾನಯೋಗಃ ಚತುರ್ಥೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು.